ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿದ್ಯುತ್ ವಾಣಿ. ನಾನು ರಿಕ್ಕಿ. ನಿನ್ನೆ ಒಂದು ವಿಷಯ ಹೇಳಿದ್ದೆ. ಏನಂತ, ಈ ಒಂದು ಚಾಮರಾಜನಗರ ಜಿಲ್ಲೆಯಲ್ಲಿ ಏನಾಗಿದೆ, ಜನರು ಆನ್ ಟೈಮ್ ಕರೆಂಟ್ ಬಿಲ್ನ ಕೆಳಗೆ ಬರ್ತೀರಾ, ಆದರೆ ಸಮಸ್ಯೆ ಆಗಿದ್ದನ್ನು ನೀವೇನು ಗಮನ ಹರಿಸಲ್ವಾ ಅಂತ ಕೇಳಿದ್ರು ಅಂತ ಹೇಳಿದ್ನಲ್ವಾ. ಅದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಸ್ಕಾಂ ಒಂದು ವರದಿಯನ್ನು ಬಿಟ್ಟಿದೆ. ಆ ವರದಿಯಲ್ಲಿ ಏನಪ್ಪ ಅಂತ ಅಂತ ಹೇಳಿದ್ರೆ, ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಒಂದಷ್ಟು ವಾಟ್ಸಪ್ ನಂಬರ್ಗಳನ್ನು ಕೊಟ್ಟಿದೆ. ಆ ನಂಬರ್ಗಳು ಏನು ಹೇಳುತ್ತಾ ಅಂತ ಹೇಳಿದ್ರೆ, ನಿಮ್ಮ ಟಿ ಸಿ ಸುಟ್ಟೋಗಿರೋದಾಗಿರ್ಬೋದು, ವೈರ್ ರೆಸ್ಟ್ ಹಿಡಿದಿರೋದಾಗಿರ್ಬೋದು, ಅಥವಾ ಕಂಬ ಬಿದ್ದೋಗಿರೋದು, ಕಂಬ ಮುರಿದೋಗಿರೋದು, ಏನೇ ಸಮಸ್ಯೆಗಳಾಗಿದ್ರೂ ಕೂಡ ಅದನ್ನು ನೀವು ಫೋಟೋ ತೆಗೆದು ವಾಟ್ಸಪ್ ಮಾಡಿದ್ರೆ ಒಂದಷ್ಟು ಸಮಯದಲ್ಲಿ ಬಂದು ಪವರ್ ಮ್ಯಾನ್ಸ್ ಬಂದು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅದನ್ನು ಬಗೆಹರಿಸ್ತಾರೆ ಅನ್ನುವಂತಹ ಒಂದು ಅಸೂರೆನ್ಸನ್ನು ಕೊಟ್ಟಿದೆ. ಸೊ ಆ ನಂಬರ್ ಮೊದಲು ಹೇಳಿಬಿಡ್ತೀವಿ, ನಂತರ ಮಾತನಾಡ್ತಾ ಹೋಗೋಣ. ಇನ್ನು ಬೆಂಗಳೂರು ದಕ್ಷಿಣ ವೃತ್ತಕ್ಕೆ ನೀವು 8277884011 ನಂಬರ್ ಕೂಡ ಗ್ರಾಫಿಕ್ಸಲ್ಲಿ ನಿಮಗೆ ಪ್ಲೇ ಆಗುತ್ತೆ, ನೀವು ಅದನ್ನು ತೊಗೋಬೋದು. ಇನ್ನು ಬೆಂಗಳೂರು ಪಶ್ಚಿಮ ವೃತ್ತ 8277884012 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಬೆಂಗಳೂರು ಪೂರ್ವ 8277884013 ಈ ನಂಬರ್ಗೆ ಕಾಲ್ ಮಾಡ್ಬೋದು. ಇನ್ನು ಬೆಂಗಳೂರು ಉತ್ತರ ವೃತ್ತಕ್ಕೆ ಬಂದರೆ 8277884014. ಇನ್ನು ಜಿಲ್ಲಾವಾರು ಮಾಹಿತಿಗಳನ್ನು ಹೆಂಗೆ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ, ಕೋಲಾರಕ್ಕೆ 8277884015, ಚಿಕ್ಕಬಳ್ಳಾಪುರ 8277884016, ಇನ್ನು BRC 8277884017, ರಾಮನಗರ 8277884018, ತುಮಕೂರು 8277884019, ಚಿತ್ರದುರ್ಗ 8277884020, ದಾವಣಗೆರೆ 8277884021. ಸೊ ಈ ನಂಬರ್ಗೆ ನೀವು ಕಾಲನ್ನು ವಾಟ್ಸಪ್ ಮಾಡಿದ್ರೆ ಏನಾಗಿದೆ, ಸಮಸ್ಯೆ ಏನಾಗಿದೆ ಅಂತ ಗೊತ್ತಾದರೆ ಇಮಿಡಿಯೇಟ್ಲಿ ಬಂದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಿಮ್ಮನ್ನು ಸಂಪರ್ಕ ಮಾಡಿ ಅದನ್ನು ಸರಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅಂತ ಬೆಸ್ಕಾಂ ಈ ಒಂದು ನಂಬರನ್ನು ತಮ್ಮ ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿದೆ. ಸೊ ಈಗ ಮಾಡಿ ಕಾಲು ನೀವಾಗ ಬರುತ್ತಲ್ವಾ, ನಿಮ್ಮ ಮನೆ ಪಕ್ಕ ನೆನ್ನೆ ಹೇಳ್ತಾ ಹೋದ್ನಲ್ಲ, ಯಾರೋ ಟೀಚರು ಮುಟ್ಟಿದ್ದಕ್ಕೆ ಸಾವನ್ನಪ್ಪಿದ್ದಾರೆ, ರೆಸ್ಟ್ ಹಿಡಿದ ವೈರನ್ ಅಂತ. ಈಗ ಮಾಡಿ ಕಾಲ್ನ. ಈಗ ನೀವು ಕೂಡ ಕಂಪ್ಲೇಂಟ್ಸ್ ಆಗ್ತಿದ್ರಲ್ಲ ವಿದ್ಯುತ್ ವಾಣಿಗೆ, ಇಲ್ಲಿ ಹಿಂಗೆ ಸಮಸ್ಯೆ ಆಗಿದೆ ಸರ್, ಹಿಂಗೆ ಆಗ್ತಾ ಇದೆ, ಏನೋ ಆಗ್ತಾ ಇಲ್ಲ, ಅಧಿಕಾರಿಗಳು ಬರ್ತಾ ಇಲ್ಲ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ರಲ್ವ, ಈಗ ಮಾಡಿ. ಫೋಟೋಸ್ಗಳನ್ನ ತೆಗೆದು ವಾಟ್ಸಪ್ಗಳನ್ನ ತೆಗೆದು ಅದನ್ನು ಅವ್ರಿಗೆ ಶೇರ್ ಮಾಡು. ಬಂದಿಲ್ಲ ಅಂದರೆ ನಮಗೆ ಕೊಡಿ, ನಾವು ಮಾತಾಡ್ತೀವಿ ಅದ್ರ ಬಗ್ಗೆ. ಓಕೆನಾ. ಬೆಸ್ಕಾಂ ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿದೆ. ಯಾಕಂತ ಹೇಳಿದ್ರೆ ಈಗ ಮಳೆ ಬರ್ತಾ ಇದೆ, ಈಗ ಮಳೆಗಾಲ ಶುರುವಾಗ್ತಾ ಇದೆ, ಇನ್ನೊಂದು ಎಂಡ್ ಆಫ್ ದಿ ಪಾಯಿಂಟಲ್ಲಿ ಇದೆ ನಾವೀಗ. ಇನ್ನೊಂದು ಮಳೆ ಶುರುವಾಗ್ತಾ ಹೋದರೆ ಈಗ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ವೈರು ಮರಕ್ಕೆ ಟಚ್ ಆಗಿರುವಂಥದ್ದು ಅಥವಾ ಏನೋ ಸರ್ಕಿಟ್ ಆಗುವಂಥದ್ದು, ಸಾಕಷ್ಟು ಸಮಸ್ಯೆ ಇರುತ್ತೆ. ಮರ ಬೀಳುವಂಥದ್ದು ಕಂಬದ ಮೇಲೆ, ಅಥವಾ ಕಂಬ ಮುರಿದು ಬೀಳುವಂಥದ್ದು, ಸಾಕಷ್ಟು ಸಮಸ್ಯೆಗಳು ಇರುತ್ತೆ ಈಗ ಮಳೆ ಶುರುವಾಗ್ತಿರೋದ್ರಿಂದ. ಸೊ ಅದನ್ನ ಎಚ್ಚೆತ್ಕೊಳ್ಳೋದಕ್ಕೋಸ್ಕರ, ಸಮಸ್ಯೆ ಮುಂದೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬೆಸ್ಕಾಂ ಏನು ಮಾಡ್ತಾ ಹೇಳಿದೆ ಅಂತ ಹೇಳಿದ್ರೆ, ಒಂದಷ್ಟು ನಂಬರನ್ನು ಕೊಟ್ಟಿದೆ. ಸೊ ಈ ನಂಬರನ್ನು ಇಟ್ಕೊಂಡು ನೋಟ್ ಮಾಡ್ಕೊಳ್ಳಿ, ಸೇವ್ ಮಾಡ್ಕೊಳ್ಳಿ. ಸೊ ಅಧಿಕಾರಿಗಳು ಬರ್ತಾರೆ, ನಿಮ್ಮ ಸಮಸ್ಯೆನ ಬಗೆಹರಿಸ್ತಾರೆ. ಸೊ ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ. ಥ್ಯಾಂಕ್ ಯು.